ನಮಸ್ಕಾರ ಸ್ನೇಹಿತರೆ. ನಮ್ಮ ದುಬಾರೆ ಹಾಗೂ ಹಾರಂಗಿ ಮತ್ತಿಗೂಡು ಕ್ಯಾಂಪಿಂದ ನಮ್ಮ ಕುಮ್ಕಿ ಆನೆಗಳು ರಾಮನಗರ ಮತ್ತು ಚನ್ನಪಟ್ಟಣ ಭಾಗ ಕಾರ್ಯಾಚರಣೆಗೆ ಇವತ್ತು ಎಂಟ್ರಿ ಕೊಡ್ತಾ ಇದ್ದೇವೆ. ಎಲ್ಲ ಆನೆ ಪ್ರೇಮಿಗಳಿಗೆ ಖುಷಿ ವಿಚಾರ ಏನಂದರೆ, ನಮ್ಮ ಸುಗ್ರೀವ ಎಂಟ್ರಿ ಕೊಡ್ತಾ ಇರೋದು. ಸಕಲೇಶಪುರ ಏನು ಇನ್ಸಿಡೆಂಟ್ ಆಯಿತು ಅದಾದಮೇಲೆ ತುಂಬ ಜನಕ್ಕೆ ಒಂದು ಕ್ವಶನ್ ಮಾರ್ಕ್ ಇತ್ತು, ಸುಗ್ರೀವ ಎಂಟ್ರಿ ಕೊಡ್ತಾನ ಕಾರ್ಯಾಚರಣೆಗೆ ಅಂತ. ಆದರೆ ಇವತ್ತು ಫುಲ್ ಸ್ಟಾಪ್ ಬಿದ್ದಿದೆ ಅನ್ಬೋದು. ಸುಗ್ರೀವ ಎಂಟ್ರಿ ಕೊಡ್ತಾನೆ ಕಾರ್ಯಾಚರಣೆಗೆ. ಅವನ ಅನುಭವ ಬೇಕೇ ಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕಾಡಾನೆ ಸೆರೆ ಕಾರ್ಯಾಚರಣೆಯಲ್ಲಿ. ಹಾಗೆ ನಮ್ಮ ದುಬಾರೆ ಕ್ಯಾಂಪಿಂದ ಬಂದರೆ ಧನಂಜಯ ಬರ್ತಾನೆ. ಇನ್ನು ನಮ್ಮ ಲೆಜೆಂಡ್ ಹರ್ಷ, ಸುಮಾರು 50 ವರ್ಷ ನಮ್ಮ ಹರ್ಷ ಆನೆಗೆ. ಅವನು ಕೂಡ ಸುಮಾರು ಕಾರ್ಯಾಚರಣೆಗಳು ಮಾಡಿದ್ದಾನೆ. ಹುಲಿ ಕಾರ್ಯಾಚರಣೆ ಆಗಿರ್ಬೋದು, ಆನೆ ಕಾರ್ಯಾಚರಣೆಗಳ ಲೆಜೆಂಡ್ ಅಂತಲೇ ಕರಿಬೋದು. ಅವನು ಕೂಡ ಎಂಟ್ರಿ ಕೊಡ್ತಾನೆ. ಅದಾದ ನಂತರ ನಮ್ಮ ಹಾರಂಗಿ ಕ್ಯಾಂಪಿಂದ ಬಂದರೆ ಈಶ್ವರ ಆನೆ, ಸುಮಾರು ಅದಕ್ಕೂ 50ರಿಂದ 55 ವರ್ಷ. ಅದ್ರ ದಂತಗಳೇ ಅದಕ್ಕೆ ಆಕರ್ಷಣೆ, ಅದು ಕೂಡ ಎಂಟ್ರಿ ಕೊಡುತ್ತೆ. ಇನ್ನು ನಮ್ಮ ನಾಗರಹೊಳೆಯಿಂದ ಬಂದರೆ ಎಲ್ಲರ ನೆಚ್ಚಿನ ಆನೆ ಅನ್ಬೋದು, ಗೊಂಬೆ ಏಕಲವ್ಯ, ಅದು ಕೂಡ ಎಂಟ್ರಿ ಕೊಡ್ತಾಯಿದೆ. ಇನ್ನು ಈ ಕಾರ್ಯಾಚರಣೆಯಲ್ಲಿ ನಮ್ಮ ಮಹೇಂದ್ರ ಕ್ಯಾಪ್ಟನ್ಶಿಪ್ ವಹಿಸ್ಕೋಬೋದು. ಹಾಗೆ ಅದ್ರ ಜೊತೆ ಸಪೋರ್ಟ್ ಕೊಡೋಕ್ಕೆ ನಮ್ಮ ಸುಗ್ರೀವ, ಧನಂಜಯ, ಹರ್ಷ, ಏಕಲವ್ಯ, ಎಲ್ಲ ಆನೆಗಳು, ಈಶ್ವರ, ಇದೆಲ್ಲ ಆನೆಗಳು ಸಪೋರ್ಟ್ ಮಾಡೇ ಮಾಡ್ತವೆ. ಏನಕ್ಕೆ ಅಂದರೆ ಒಂದು ಎಕ್ಸ್ಪೀರಿಯೆನ್ಸ್ ಇರೋ ಆನೆಗಳೇ ನಮ್ಮ ಕ್ಯಾಂಪಲ್ಲಿರೋದು. ಯಾವುದೇ ಕಾರ್ಯಾಚರಣೆಗೆ ಹೋದರೂ ಫೇಲ್ಯೂರ್ ಅಂತೂ ಆಗಿಲ್ಲ. ಇಲ್ಲಿ ಕಾರ್ಯಾಚರಣೆ ಮಾಡ್ತಿರೋ ಉದ್ದೇಶ ಏನಂದರೆ, ಇಲ್ಲಿ ಯಾವುದೇ ರೀತಿ ಸಾವು ಹಾಗೂ ಯಾವುದೇ ರೀತಿ ದಾಳಿ ಆಗಿಲ್ಲ. ಏನಂದರೆ ಇಲ್ಲಿ ಕೆಲವು ಗುಂಪು ಆನೆಗಳು ತೋಟಕ್ಕೆ ನುಗ್ಗಿ ಏನು ಬೆಳೆ ನಾಶ ಮಾಡ್ತಾಯಿದೆ ಅಂತ ಕಂಪ್ಲೇಂಟ್ ಜಾಸ್ತಿ ಇದೆ. ಆ ಕಾರಣಕ್ಕಾಗಿ ಇಲ್ಲಿ 2 ಆನೆ ಸೆರೆ ಕಾರ್ಯಾಚರಣೆ ಮಾಡ್ತಾಯಿದ್ದಾರೆ. ಒಂದಕ್ಕೆ ರೇಡಿಯೋ ಕಾಲರ್ ಹಾಕಿ ಟ್ರಾನ್ಸ್ಲೊಕೇಟ್ ಮಾಡ್ತಾರೆ, ಹಾಗೆ ಇನ್ನೊಂದನ್ನು ಕ್ರಾಲಾಲಾಗಿ ಪಳಗಿಸ್ಬೇಕು ಅಂತಿದ್ದಾರೆ. ಇವತ್ತು ಸಂಜೆ ಅಷ್ಟರಲ್ಲಿ ನಮ್ಮ ಗಜಪಡೆಗಳು ರಾಮನಗರದಲ್ಲಿರುವ ಅರಣ್ಯ ಕ್ಯಾಂಪ್ ಏನಿದೆ ಅಲ್ಲಿ ಹಾಲ್ಟ್ ಆಗ್ಬೋದು. ಹಾಗೆ ನಾಳೆ ಬೆಳಗ್ಗೆ ಟ್ರ್ಯಾಕಿಂಗ್ ಎಲ್ಲ ನಡೆದು ನಾಳೆ ಕಾರ್ಯಾಚರಣೆ ಆಗ್ಬೋದು. ಅದರದ್ದು ಕೂಡ ಅಪ್ಡೇಟ್ಸ್ ಕೊಡ್ತೀನಿ. ಇದೇ ರೀತಿ ನನ್ನ ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಕಮೆಂಟ್ಗಳು ಕೂಡ ತುಂಬ ಯೂಸ್ ಆಗುತ್ತೆ ನಮಗೆ. ನಿಮ್ಮ ಹತ್ರನೂ ಏನಾದ್ರು ವಿಷಯಗಳಿದ್ರೆ ಹಂಚ್ಕೊಳ್ಳಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.